ಅದರಿಂದ ಒಂದು ಶ್ಲೋಕ ಅದಕ್ಕೆ ಪೂರಕವಾಗಿರತಕ್ಕಂಥದ್ದು. ಹಾಗಾದ್ರೆ ಅಸೂಯೆ ಮಾಡಿದರೆ ಏನಾಗತ್ತೆ? ಎರಡು ಅಸೂಯೆ ಅಂದರೆ ಇನ್ನೊಬ್ಬರ ಬಗ್ಗೆ ಅಸೂಯೆ, ಈ ಸಾತ್ವಿಕ ಮಾರ್ಗದ ಬಗ್ಗೆ ಅಸೂಯೆ. ಒಬ್ಬರು ಅನುಷ್ಠಾನ ಮಾಡ್ತಾ ಇದ್ರೆ ಆ ಸಾತ್ವಿಕ ಮಾರ್ಗದ ಬಗ್ಗೆ, ಆ ಸಾತ್ವಿಕ ಜ್ಞಾನದ ಬಗ್ಗೆ ಅಸೂಯೆ, ಆ ಭಗವಂತನ ಏನೊಂದು ಜ್ಞಾನ ಪರಂಪರೆ ಇದೆ ಅದರ ಬಗ್ಗೆ ಅಸೂಯೆ, ಅದು ಕೂಡ ಅಸೂಯೆ. ವ್ಯಕ್ತಿಗಳ ಬಗ್ಗೆ ಅಸೂಯೆ, ಅಜ್ಞಾನದ ಒಂದು ಅಧ್ಯಾತ್ಮ ಪರಂಪರೆಯ ಬಗ್ಗೆ ಅಸೂಯೆ. ಏತ್ವೇತದ ಅಭ್ಯಸೂಯಂತಹ, ಇದು ಕೃಷ್ಣ ಗೀತೆಯಲ್ಲಿ ಹೇಳಿದ ಇನ್ನೊಂದು ಶ್ಲೋಕ. ಏತ್ವೇತದ ಅಭ್ಯಸೂಯಂತಹ, ಅಸೂಯೆ ಮಾಡಬಾರದು. ಅಸೂಯೆ ಮಾಡಿದರೆ ಅಭ್ಯಸೂಯಂತಹ ಅಂದ್ರೆ ಬರೇ ಅಸೂಯಂತಹ ಅಂತ ಹೇಳುದಿಲ್ಲ ಅವನು, ಅಭಿತಃ ಅಂದ್ರೆ ಎಲ್ಲ ಬಗೆಯಿಂದಲೂ ಅದನ್ನ ಬಗ್ಗೆ ಅಸೂಯೆ, ಸರ್ವಾತ್ಮನ ದ್ವೇಷ ಅಂತ ಹೇಳ್ತೀವಿ. ಆತರ ಅಭ್ಯಸೂಯಂತಹ, ಇನ್ನೊಬ್ಬರು ಮಾಡುವುದರ ಬಗ್ಗೆ ಅಸೂಯೆ. ತಾನು ನಾನು ತಿಷ್ಠಂತಿ ಮೇಮತಂ, ನಾನು ತಿಷ್ಠಂತಿ ಮೇಮತಂ ಅಂತ ಕೃಷ್ಣ ಹೇಳಿದ್ದು. ಆಚಾರ್ಯ ನಾನು ತಿಷ್ಠಂತಿ ತನ್ಮತಂ, ಅವನ ಅಭಿಮತವಾಗಿರತಕ್ಕಂಥ ಈ ಏನು ಕ್ಷರಾಕ್ಷರ ಪುರುಷೋತ್ತಮದ ಅನುಸಂಧಾನ ಇದೆ ಅದನ್ನು ಅನುಷ್ಠಾನಕ್ಕೆ ತರದೆ ಅಸೂಯೆ ಪಟ್ಟು ಅದರ ಬಗ್ಗೆ ದ್ವೇಷವನ್ನೇ ಬೆಳೆಸಿಕೊಂಡ್ರೆ ಏನಾಗುತ್ತೆ? ಸರ್ವಜ್ಞಾನ ವಿಮೂಢಾನ್ನ ತಾನ್ನ ವಿದ್ಧಿ. ಕೃಷ್ಣ ಹೇಳ ಅಂಥವರು ಎಲ್ಲ ಜ್ಞಾನಗಳಿಂದಲೂ ವಂಚಿತರು. ಅವರು ಅಜ್ಞಾನದ ದಾರಿಯಲ್ಲಿ ಹೋಗುವವರು, ತಮಸ್ಸಿನ ದಾರಿಯಲ್ಲಿ ಹೋಗುವವರು. ವಿದ್ಯೆ ಅಂತ ಕೃಷ್ಣ ಹೇಳಿದ, ಇವರು ವಿದ್ಯಾತ್, ಹಾಗೆ ತಿಳ್ಕೋ ಅಂತ ಕೃಷ್ಣ ಹೇಳಿದ. ವಿದ್ಯಾತ್ ತಿಳ್ಕೋಬೇಕು ಅಂತ ಆಚಾರ. ಸರ್ವಜ್ಞಾನ ವಿಮೂಢಾನ್ನ ತಾನ್ನ ವಿದ್ಯಾತ್. ಮತ್ತೆ ಅಚೇತಸಃ, ಚೇತಸ್ಸು ಅಂದ್ರೆ ಅದೇ ಚಿತ್ತ, ಯಾವುದೇ ಒಂದು ಒಳ್ಳೆಯದನ್ನ ಸ್ಮರಣೆ ನೆನಪಿಟ್ಟುಕೊಳ್ಳತಕ್ಕಂತಹ ಶಕ್ತಿಯನ್ನು ಕಳ್ಕೊಂಡವರು, ಒಳ್ಳೆಯದನ್ನ ಸ್ಮರಣೆ ಮಾಡಿದವರು. ಅದರಿಂದ ನಷ್ಟ, ಅವರು ನಾಶ ಹೊಂದಿದವರು. ನಾಶ ಹೊಂದಿದ್ರೆ ನಶ್ಯತಿ ಇಲ್ಲಿ ಅರ್ಥ, ನಶ್ಯತಿ ನರಕಾದ್ಯನರ್ಥಂ ಪ್ರಾಪ್ನೋತಿ ಅಂತ ಗೀತಾದಲ್ಲಿ ಆಚಾರ್ಯ ಹೇಳಿದ್ದಾರೆ. ಆತ್ಮನಿಗೆ ನಾಶ ಅಂದ್ರೆ ಆತ್ಮ ಸಾಯುವುದಿಲ್ಲಲ್ಲ, ಆತ್ಮನಿಗೆ ನಾಶ ಅಂದ್ರೆ ಅಧಪ್ಪ, ಅನರ್ಥ. ಅವನು ದುಃಖ ಭಾಜನನಾಗ್ತಾನೆ, ತಮಸ್ಸಿಗೆ ಹೋಗಿ ಸೇರ್ತಾನೆ, ನರಕಾದ್ಯನರ್ಥವನ್ನು ಹೊಂದ್ತಾನೆ. ಅದರಿಂದ ನಾವು ಅಸೂಯೆ ಅನ್ನೋದು ಅನರ್ಥದ ಸಾಧನ, ಅನಸೂಯ ಅನ್ನೋದು ಮೋಕ್ಷ ಸಾಧನ. ಎಷ್ಟು ಒಳ್ಳೆಯದು. ಅಸೂಯೆ ಅನ್ನೋದು ತಮಸ್ಸಿಗೆ ಸಾಧನ, ಅನಸೂಯ ಅನ್ನೋದು ಮೋಕ್ಷಕ್ಕೆ ಸಾಧನ. ಅಂದ್ರೆ ಬರೇ ಅಸೂಯೆ ಅನಸೂಯೆ ಅಲ್ಲ, ಅದರ ಮೂಲಕ ಭಗವಂತನ ಅರಿವು. ಆದರೆ ಆ ಅರಿವನ್ನು ಸಾಧಿಸುವಂತಹ ಸಾಧಕನಲ್ಲಿ ಇರಬೇಕಾದ ಗ್ರೇಟೆಸ್ಟ್ ಕ್ವಾಲಿಟಿ ಈಸ್ ಅನಸೂಯೆ. ಇನ್ನೊಬ್ಬರ ಬಗ್ಗೆ ಅನಸೂಯೆ ಅನ್ನೋದು ಜ್ಞಾನದ ದಾರಿ, ಅಸೂಯೆ ಅನ್ನೋದು ಅಜ್ಞಾನದ ದಾರಿ. ಸರ್ವಜ್ಞಾನ ವಿಮೂಢ, ಅಜ್ಞಾನದ ದಾರಿ ತಮಸ್ಸಿನ ದಾರಿ. ಹೀಗೆ ನಿತ್ಯಾನುಸಂಧಾನದ ಬಗ್ಗೆ ಆಚಾರ್ಯರು ಹೇಳಿರತಕ್ಕಂಥ ಕೃಷ್ಣನ ವಚನವನ್ನು ಉಲ್ಲೇಖ ಮಾಡಿದ್ದನ್ನ ನಾವು ನೋಡಿದೆವು. ಇನ್ನೂ ಕೆಲವು ಪ್ರಮಾಣಗಳನ್ನು ನಿತ್ಯಾನುಸಂಧಾನ ಹೇಗಿರಬೇಕು ಅನ್ನೋದಕ್ಕೆ ಬಹಳ ಅದ್ಭುತವಾದ ಶ್ಲೋಕಗಳು ಬರ್ತಾವೆ ಮುಂದೆ ಕೂಡ. ಅದನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ಒಂದು ನೋಡಿ ಬಂದ್ರೆ ಹೇಗಿದ್ದಾರೆ ಅವರು.